ಸೆಂಟ್ರಲ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಸಕ್ರಿಯರಾಗಿದ್ದಾರೆ. ಅವರು ಸಕ್ರಿಯರಾದಂತಹ ಬೆನ್ನಲ್ಲೇ ಬಿಜೆಪಿಯು ಕೂಡ ಅಲರ್ಟ್ ಆಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಇವತ್ತಿನಿಂದ ಕೇಸರಿ ಪಡೆ ಹೋರಾಟ. ಎಚ್.ಡಿ. ಕುಮಾರಸ್ವಾಮಿ ಆಕ್ಟಿವ್ ಆದ ಬಿಡದಿ ಟೌನ್ಶಿಪ್ ವಿರುದ್ಧ ಇವತ್ತಿನಿಂದ ಬಿಜೆಪಿಯು ಕೂಡ ಆಕ್ಟಿವ್ ಆಗಿದೆ. ಬಿಡದಿ ಅಖಾಡಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ರಾಜ್ಯ ಬಿಜೆಪಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಮೊಳಗಲಿದೆ ರಣಕಹಳೆ. ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾರೆ. 12,000 ರೈತರ ಭೂಮಿಯನ್ನ ವಶಪಡಿಸಿಕೊಂಡು ಭೂಸ್ವಾಧೀನ ಮಾಡಿಕೊಂಡು ಚಿಲ್ಲರೆ ಪರಿಹಾರವನ್ನ ಕೊಟ್ಟು ಬಡ ರೈತರ ತಲತಲಾಂತರದಿಂದ ವಾಸ ಮಾಡಿದ ಜಾಗಗಳನ್ನೆಲ್ಲ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಮೊದಲನೇ ನೋಟಿಫಿಕೇಶನ್ನಲ್ಲಿ ಅನೇಕ ಗ್ರಾಮಗಳನ್ನು ಒತ್ತುವರಿ ಮಾಡಿಕೊಂಡಿದೆ. ಈಗ ಮೊನ್ನೆಯಷ್ಟೇ ಎರಡನೇ ಅಧಿಸೂಚನೆ 4 ಗ್ರಾಮಗಳಿಗೆ ಸುಮಾರು 2,496 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸುವುದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರಲ್ಲಿ 2,350 ರೈತರು ಸಣ್ಣ ತೋಟಗಾರಿಕೆ ಮಾಡಿಕೊಂಡವರೇ ಆಗಿದ್ದರು. ಖರಾಬು ಭೂಮಿ ಅವರದ್ದಾಗಿರಲಿಲ್ಲ, ಬರಡು ಭೂಮಿ ಅವರದ್ದಾಗಿರಲಿಲ್ಲ. ಸಣ್ಣ ತೋಟಗಾರಿಕೆ ಮಾಡಿರಬಹುದಾದ ಸಾಕ್ಷ್ಯಗಳು 2,350 ಚಿಲ್ಲರೆ ರೈತರ ಅಂಗಳದಲ್ಲಿ ನಾವು ಕಾಣಬಹುದಾಗಿದೆ ಅಂತೇಳಿ ಬಿಜೆಪಿಗರು ಆರೋಪವನ್ನು ಮಾಡಿದರು. ಸೊ ಈ ಬಗ್ಗೆ ವಿಜೇಂದ್ರ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಧಿಕೃತವಾದಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಉಭಯ ನಾಯಕರನ್ನೊಳಗೊಂಡ, ಉಭಯ ನಾಯಕರು ಅಂದರೆ ಮೈತ್ರಿ ಪಾರ್ಟಿಗಳು JDS BJP, ಇದರಲ್ಲಿ ಯಾವ ನಾಯಕರು ಭಾಗಿಯಾಗ್ತಾರೆ ಅನ್ನೋದು ಇನ್ನೂ ಕೂಡ ಪ್ರತ್ಯೇಕವಾಗಿ ಏನು ಹೆಸರಿಸಲಾಗಿಲ್ಲ. ಬೃಹತ್ ಪ್ರತಿಭಟನೆಗೆ ವೇದಿಕೆ ತಯಾರಾಗಿದೆ. ಅದರಲ್ಲಿ ವಿರೋಧ ಪಕ್ಷದ ನಾಯಕ ಅರ್ಥಾತ್ ಆರ್ ಅಶೋಕ್, ಇನ್ನು ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ BY ವಿಜಯೇಂದ್ರ, ಇನ್ನವರ ತಂದೆ ರಾಜಾಹುಲಿ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಸ್ಥಳೀಯ ಬಿಜೆಪಿ ನಾಯಕರು, ಸ್ಥಳೀಯ JDS ನಾಯಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಹುದೊಡ್ಡ ಪ್ರತಿಭಟನೆಗೆ ವೇದಿಕೆಯನ್ನು ತಯಾರು ಮಾಡಲಾಗಿದೆ. ಸೊ ಬಿಜೆಪಿ ಮತ್ತು JDS ಜಂಟಿಯಾಗಿ ಈ ಪ್ರೊಟೆಸ್ಟ್ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಿದ್ಧತೆಗೊಳಿಸಿದೆ.